ಎಲ್ಲರಿಗೂ ಹರ್ಷಿತಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗೋಧಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಮತ್ತು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3-4 ಹಸಿಮೆಣಸಿಕಾಯಿ ಮತ್ತು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಗೋಧಿ ಹಸಿಟ್ಟನ್ನ ಒಂದರೆ ಎಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕೊತಾ ಇದ್ದೀನಿ. ಮತ್ತು 3-4 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೂ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಉದುರು ಆಗೋ ಥರ ಬಿಡಿಸ್ಕೊಂಡು ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಳಿಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ನೀರು ತಗೊಂಡು ನಾವು ಕಲಿಸ್ಕೊಬೇಕು. ನಾನಿವಾಗ ಹಂಚು ಕಾದಾದಮೇಲೆ ನೋಡಿ ಹಿಟ್ಟು ಅದಕ್ಕಾಗಿದೆ. ನಾನಿವಾಗ ಸ್ವಲ್ಪ ನೀರು ಎತ್ಕೊಂಡು ಬಳ್ಕೊತಾ ಇದ್ದೀನಿ. ಗೋಧಿ ರೊಟ್ಟಿಗೆ ಚಟ್ನಿ ಪುಡಿ, ಉಪ್ಸಾರು, ಖಾರ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಮಾಡ್ಕೊಬೋದು ಬೆಳಗ್ಗೆ ನಾಷ್ಟಕ್ಕೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಎತ್ಕೊಳ್ತಾ ಇದ್ದೀನಿ. ನಾವು ಆವಾಗವಾಗ ನೀರು ಎತ್ಕೊಂಡು ಹಿಂಗೆ ಬಳ್ಕೊಬೇಕು, ಇಲ್ಲಾಂದರೆ ಕೈ ಸುಟ್ಟೋಗುತ್ತೆ, ಹಂಚು ಕಾದಿರುತ್ತಲ್ವ ಅದಕ್ಕೆ. ಮತ್ತು ಹಿಟ್ಟು ನೀಟಾಗಿ ಬರಲ್ಲ. ನೀರು ಎತ್ಕೊಂಡು ಬಳ್ಕೊಬೇಕು ಹಿಂಗೆ. ನೋಡಿ ಇವಾಗ ಸ್ವಲ್ಪನೇ ನೀರು ಎತ್ಕೊಂಡು ಹಿಂಗೆ ಬಳ್ಕೊಬೇಕು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಒಂದು ಸೈಡ್ ಬೆಂದಿದ ಮೇಲೆ ತಿರುಗಿಸಿ ಹಾಕೋಬೇಕು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.